ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ತನ್ನ ದಾಳಿ ಮಾಡುವುದನ್ನು ಮುಂದುವರಿಸ್ತಾ ಇದೆ. ಇರಾನ್ನ ರಾಕೆಟ್ ದಾಳಿಗೆ ಟೆಲ್ ಅವೀವ್ ಕೂಡ ತತ್ತರಿಸಿ ಹೋಗಿದೆ. ಇಸ್ರೇಲ್ನ ಹಣಕಾಸು ರಾಜಧಾನಿ ಟೆಲ್ ಅವೀವ್ ಬಾನಂಗಳದಲ್ಲಿ ರಾಕೆಟ್ಗಳ ಸುರಿಮಳೆ ಕೂಡ ಕಂಡುಬಂದಿದೆ. ಇಸ್ರೇಲ್ ಮೇಲೆ ಇರಾನ್ ಮಾಡಿರುವಂತಹ ದಾಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಇರಾನ್ ಬಗ್ತಾ ಇಲ್ಲ, ಬದಲಾಗಿ ಬಗ್ಗಿಸಿ ಹೊಡಿತೀವಿ ನಾವು ಅಂತ ತೋರಿಸ್ಕೊಡ್ತಾ ಇದೆ. ಸೊ ಇಸ್ರೇಲ್ಗೆ 2 ರಾಜಧಾನಿಗಳಿದ್ದಾವೆ. ಒಂದು ಹಣಕಾಸು ರಾಜಧಾನಿ, ಎರಡನೇದು ಧಾರ್ಮಿಕ ರಾಜಧಾನಿ ಜೆರುಸಲೆಮ್, ಹಣಕಾಸು ರಾಜಧಾನಿ ಟೆಲ್ ಅವೀವ್. ಆಲ್ಮೋಸ್ಟ್ ಅಧ್ಯಕ್ಷರಿಂದ ಹಿಡಿದು ಇಸ್ರೇಲ್ನ ಟಾಪ್ ಲೀಡರ್ಸ್ ಇರುವಂತಹ ಏರಿಯಾ ಇದು. ಇರಾನ್ ಮೇಲೆ ಇಸ್ರೇಲ್ ಕೂಡ ತನ್ನ ದಾಳಿಯನ್ನು ಮುಂದುವರಿಸಿದೆ. ಇರಾನ್ನ ರಾಜಧಾನಿಯಾಗಿರುವಂತಹ ತೆಹರಾನ್ ಕೂಡ ಅಕ್ಷರಶಃ ನರಕ ಸದೃಶ ದೃಶ್ಯಗಳಿಗೆ ಸಾಕ್ಷಿಯಾಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ನಿಂದ ವೈಮಾನಿಕ ದಾಳಿ ಮುಂದುವರೆದಿದೆ. ಏರ್ ಸ್ಟ್ರೈಕ್ಸ್, ಶಸ್ತ್ರಾಸ್ತ್ರ ಸಂಗ್ರಹ ಘಟಕದ ಮೇಲೆ ಕ್ಷಿಪಣಿ ದಾಳಿಗಳನ್ನು ಮಾಡ್ತಾ ಇದೆ. ಯಾಕಂದರೆ ಇರಾನ್ನ ಶಸ್ತ್ರಾಸ್ತ್ರದ ಭಂಡಾರ ಖಾಲಿನೇ ಆಗ್ತಾ ಇಲ್ಲ. ಅವರು ಏಕಕಾಲಕ್ಕೆ ಈ ಕಡೆ ಗಲ್ಫ್ ಕಂಟ್ರೀಸ್ ಹೊಡಿತಾ ಇದ್ದಾರೆ, ಅಮೆರಿಕದ ವಿಮಾನಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇಸ್ರೇಲಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕ್ಬೋದು ನೀವು ಇರಾನ್ನ ಶಸ್ತ್ರಾಸ್ತ್ರ ಸಂಗ್ರಹದ ಸಾಮರ್ಥ್ಯ ಎಷ್ಟು ಅಂತ. ಸೊ ಅಲ್ಲಿ ಡ್ಯಾಮೇಜ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇರಾನ್ನ ಶಿರಾಜ್ ಅನ್ನೋ ಪ್ರದೇಶದಲ್ಲಿ ದಾಳಿ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬಟ್ ಇರಾನ್ನ ತೆಹರಾನ್ ಮೇಲೆ ದಾಳಿ ಮಾಡೋದು ಅಮೆರಿಕ ಮತ್ತು ಇಸ್ರೇಲ್ಗೆ ಅಂದುಕೊಂಡಷ್ಟು ಈಸಿ ಅಲ್ಲ. ಆದರೂ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಕೆಲ ವಿಜುವಲ್ಸ್ ಅಂತೂ ತೆಹರಾನ್ನ ಕೆಲ ಭಾಗಗಳು ಹೇಗೆ ಹೊತ್ತಿ ಉರಿತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ತೆಹರಾನ್ಗೆ ಕಬ್ಬಿಣದ ಕವಚದ ಥರ ಅವ್ರದ್ದೊಂದು ದೊಡ್ಡ ಪರ್ವತ ಶ್ರೇಣಿ ಇದೆ. ಅದನ್ನೆಲ್ಲ ಭೇದಿಸಿ ಇಲ್ಲಿಗೆ ಹೋಗಿ ಏರ್ ಸ್ಟ್ರೈಕ್ ಮಾಡೋದು ಸವಾಲಿನ ಕೆಲಸನೇ. ಇಸ್ರೇಲ್ ಭಾಗಶಃ ಯಶಸ್ವಿ ಆಗ್ತಿದೆ.